ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಂದಾಗೆ ನಾನೀಗ ನಮ್ಮ ಕಸ್ಟಮರ್ ಮನೆಗೆ ಬಂದಿದ್ದೀನಿ. ಇವ್ರು ಎಲ್ದೋ ಸರ್ ಅಂತ, ಇವರ ಮನೆ ಪೆರುಂಬಾವ್ರನಲ್ಲಿದೆ. ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಸರ್ ಜಾಯಿಕಾಯಿ, ಜಾಪತ್ರೆ ಹಾಗೆ ತೆಂಗಿನಕಾಯಿ ಮತ್ತು ಮಾಂಸದಂತಹ ಐಟಮ್ಸ್ ನ ಒಣಗಿಸೋಕೆ ನಮ್ಮ 14 ಲೀಟರ್ನ ಒಂದು ಡ್ರೈಯರ್ ನ ಯೂಸ್ ಮಾಡ್ತಿದ್ದಾರೆ. ಇವತ್ತು ಒಳ್ಳೆ ಮಳೆ ಬರ್ತಿರೋ ದಿನ. ಇಲ್ಲಿಗೆ ಬಂದ್ಮೇಲೆ ನನಗೆ ಗೊತ್ತಾಗಿದ್ದೇನೆಂದ್ರೆ ಸರ್ ಹತ್ರ ತುಂಬಾ ತರದ ಕೃಷಿ ಚಟುವಟಿಕೆಗಳಿವೆ. ಹಾಗೆ ಇವರು ಹಸುಗಳನ್ನು ಸಾಕುತ್ತಿದ್ದಾರೆ. ಹೀಗೆ ತುಂಬಾ ವಿಷಯಗಳಿವೆ ಇಲ್ಲಿ. ಹಾಗಾದ್ರೆ ಸರ್ ಇಲ್ಲಿ ಏನೇನು ಒಣಗಿಸ್ತಾರೆ, ನಮ್ಮ ಡ್ರೈಯರ್ ನ ವಿಶೇಷಗಳು, ಹಾಗೆ ಸರ್ ಏನೇನು ಕೃಷಿ ಮಾಡ್ತಿದ್ದಾರೆ ಅನ್ನೋ ವಿಷಯಗಳನ್ನೆಲ್ಲ ನಾನು ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಬನ್ನಿ ನೇರವಾಗಿ ಸರ್ ಹತ್ರ ಹೋಗಿ ಬಾಕಿ ಡೀಟೇಲ್ಸ್ ಕೇಳೋಣ. ಇವರೇ ನಮ್ಮ ಎಲ್ದೋ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ನೀವು ಎಷ್ಟು ದಿನದಿಂದ ನಮ್ಮ ಈ ಡ್ರೈಯರ್ ಯೂಸ್ ಮಾಡ್ತಿದ್ದೀರಾ? ಸುಮಾರು 2 ವರ್ಷ, ಅಂದಾಜು 2 ವರ್ಷ ಆಗಿದೆ. ಅಂದ್ರೆ ಸುಮಾರು 2 ವರ್ಷದಿಂದ ಮಷಿನ್ ಯೂಸ್ ಮಾಡ್ತಿದ್ದೀರಾ ಅಲ್ವಾ? ಈ ಮಷಿನ್ ಯೂಸ್ ಮಾಡಿ ಈಗ ಮುಖ್ಯವಾಗಿ ಏನೇನು ವಿಷಯಗಳನ್ನ ಒಣಗಿಸ್ತೀರಾ ಸರ್? ನಾವು ಜಾಪತ್ರೆ, ಜಾಯಿಕಾಯಿ ಹಾಗೆ ಬೀಫ್ ಕೂಡ ಒಣಗಿಸಿದ್ದೀವಿ. ಹಾಗೆ ಹಾಗಲಕಾಯಿ ಒಣಗಿಸಿದ್ದೀವಿ. ಜಾಯಿಕಾಯಿ ಹಣ ಮೇನ್ ಆಗಿ ಒಣಗಿಸಿದ್ದೀರಾ ಅಲ್ವಾ? ಎಲ್ಲಾ ಪದಾರ್ಥಗಳನ್ನ ಚೆನ್ನಾಗಿ ಒಣಗಿಸಿ. ಸರ್, ನಿಮ್ಮ ಮನೆ ಹತ್ರ ಬಂದಾಗ ಗೊತ್ತಾಯ್ತು ಇಲ್ಲಿ ತುಂಬಾ ಕೃಷಿ ಮಾಡ್ತಿದ್ದೀರಾ ಅಂತ. ಹಾಗಾದ್ರೆ ಇಲ್ಲಿ ಏನೇನು ಕೃಷಿ ಮಾಡ್ತಿದ್ದೀರಿ? ಜಾಯಿಕಾಯಿ ಇದೆ, ತೆಂಗಿನ ಮರ ಇದೆ, ಆಮೇಲೆ ರಬ್ಬರ್ ಇದೆ. ಹೇಗಿದೆ? ಈ ತರಹದ್ದೇ ನಮಗಿರೋದು ಎಲ್ಲ ಇದೆ ಅಲ್ವಾ? ಅಂದಾಜು ಎಷ್ಟು ಜಾಯಿಕಾಯಿ ಮರಗಳಿರಬಹುದು ಇಲ್ಲಿ? ಇಲ್ಲಿ 30 ಮರಗಳಿವೆ. ಸುಮಾರು 30 ಮರಗಳಿವೆ. ಜಾಯಿಕಾಯಿ ಮರಗಳಿವೆ ಅಲ್ವಾ? ಆಮೇಲೆ ಹಸು ಕೊಟ್ಟಿಗೆ ಇದೆ. ಹಸುಗಳನ್ನ ತುಂಬಾ ವರ್ಷಗಳಿಂದ ಸಾಕ್ತಾ ಇದ್ದೀರಾ? ಹೌದೌದು, ತುಂಬಾ ವರ್ಷಗಳಿಂದ ಹಸುಗಳನ್ನ ಸಾಕ್ತಾ ಇದೀವಿ. ಹಾಗಾದ್ರೆ ಸರ್, ಈ ತರಹದ ವಸ್ತುಗಳನ್ನ ಒಣಗಿಸೋಕೆ ನಮ್ಮ ಡ್ರೈಯರ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು? SMAM ನಲ್ಲಿ SMAM ನಲ್ಲಿ ಸ್ಕೀಮ್ ಇರೋದು ಕೃಷಿ ಭವನದಿಂದ ಗೊತ್ತಾಯ್ತು. ಅಂದ್ರೆ ಕೃಷಿ ಭವನದ ಮೂಲಕನೇ ಕೃಷಿ ಭವನ ಬಗ್ಗೆ ಗೊತ್ತಾಯ್ತಲ್ವಾ? ಹಾಗಾದ್ರೆ ಸರ್ ನಿಮ್ಗೆ ಮಷಿನ್ ಗೆ ಸಬ್ಸಿಡಿ ಸಿಕ್ಕಿತ್ತಲ್ವಾ? ಸಬ್ಸಿಡಿ ಇತ್ತು. ಹಾಗಾದ್ರೆ ನಮ್ಮ ಮಷಿನ್ ಗೆ ಎಷ್ಟು ಬೆಲೆ ಬಂದಿತ್ತು ಅಂತ ಹೇಳ್ತೀರಾ? ಅಂದಾಜು ₹1 ಹತ್ತಿರ ಬಂದಿತ್ತು. ಅಂದ್ರೆ ₹1 ಲಕ್ಷ ಹತ್ತಿರ ಬಂದಿತ್ತು. ಹಾಗಾದ್ರೆ ಸರ್, ನೀವು ನಮ್ಮ 14 ಟ್ರೇಸ್ ಇರೋ ಪೂರ್ತಿಯಾಗಿ ಕಸ್ಟಮರ್ ಗೆ ಅಂತಾನೆ ತಯಾರಿಸಿರೋ ಮಷಿನ್ ನ ಯೂಸ್ ಮಾಡ್ತಿದ್ದೀರಾ ಸರ್? ಇದರಲ್ಲಿ 2 ಮೀಟರ್ ಪ್ಯಾನೆಲ್ ಕೂಡ ಸಪರೇಟ್ ಆಗಿ ಇಟ್ಟಿದ್ದೀರಲ್ವಾ? ಹೌದೌದು. ಅಂದ್ರೆ ಸರ್ ಇದೆಲ್ಲ ಕಸ್ಟಮೈಸ್ ಮಾಡಿರೋದು. ಹಾಗೆ ವೀಲ್ಸ್ ಕೂಡ ಹಾಕಿದಿರಿ ಸರ್. ಏನೋ ಒಣಗಿಸೋಕೆ ಇಟ್ಟಿದ್ದೀರಲ್ವಾ? ಹೌದು ಹೌದು, ಜಾಕಾಯಿ ಇಟ್ಟಿದ್ದೀನಿ. ಜಾಕಾಯಿ ಒಣಗಿಸೋಕೆ ಇಟ್ಟಿದ್ದೀರಲ್ವಾ? ಹಾಗಾದ್ರೆ ಅದನ್ನ ನಾನು ನಿಮ್ಗೆ ಜಸ್ಟ್ ಒಮ್ಮೆ ತೋರಿಸ್ತೀನಿ. ಸ್ವಲ್ಪನೇ ಅಲ್ವಾ? ಹೌದು ಹೌದು, ಸ್ವಲ್ಪ. ಇದು ಜಾಪತ್ರೆ, ಇದು ಜಾಯಿಕಾಯಿ ಜೊತೆಗಿದೆ. ಈ ಕಡೆ ಸೈಡ್ ಅಲ್ಲೂ ಇಟ್ಟಿದ್ದಾರೆ. ಹಾ ಹೌದು ಹೌದು, ಇಲ್ಲೂ ಸ್ವಲ್ಪ ಜಾಯಿಕಾಯಿ ಇದೆ. ಇದೆಲ್ಲ ಸರ್ ಎಷ್ಟು ಟೆಂಪರೇಚರ್ ಒಣಗಿಸ್ತೀರಿ ಜಾಯಿಕಾಯಿನ? ಇದೇ ಟೆಂಪರೇಚರ್ ನಲ್ಲಿ. ಇದ್ರಲ್ಲಿ ನಾವು ಇದನ್ನ ಮಾಡಿ ಒಂದು 50ಕ್ಕೆ ಒಣಗಿಸ್ತೀವಿ ಅಲ್ವಾ? ಒಂದು 50ಕ್ಕೆ ಒಣಗಿಸ್ತೀವಿ ಅಲ್ವಾ? ಹೌದು ಹೌದೌದು, 50 ಡಿಗ್ರಿ ಸರ್ ಇಟ್ಟಿರೋದು. ಕೊಟ್ಟಿ ಚೇಡನಪ್ಪ ಟೋರಾಟುಂ ರಾಟಿ. ಸರ್, ನೀವು ಮಾಂಸವನ್ನೆಲ್ಲ ಒಣಗಿಸಿ ನೋಡಿದ್ರಲ್ವಾ? ಅದು ಬೀಫ್ ನ ಒಣಗಿಸಿದ್ದೆ. ಬೀಫ್ ಒಣಗಿಸಿದಲ್ವಾ? ಹಾಗಾದ್ರೆ ಬೀಫ್ ಒಣಗಿಸಿದಾಗ ಅದು ಸರಿಯಾಗಿ ಒಣಗಿತ್ತಾ? ಏನಾದ್ರೂ ಕೊರತೆ ಏನಾದ್ರೂ ಇತ್ತಾ? ಇಲ್ಲ, ಎಲ್ಲೋ ತುಂಬಾ ಚೆನ್ನಾಗಿ ಒಳ್ಳೆ ರೀತಿಯಲ್ಲೇ ಒಣಗಿತ್ತು. ಚೆನ್ನಾಗಿ. ಹಾಗಾದ್ರೆ ಸರ್, ನೀವು ಈಗ 2 ಇಯರ್ಸ್ ನಿಂದ ನಮ್ಮ ಮಷೀನ್ ಬಳಸ್ತಿದ್ದೀರಿ. ಇಷ್ಟು ದಿನದಲ್ಲಿ ಏನಾದ್ರೂ ಒಣಗದೇ ಇರೋದು ಅಥವಾ ನಮ್ಮ ಮಷೀನ್ ಕಡೆಯಿಂದ ಏನಾದ್ರೂ? ಮಷೀನ್ ಕಡೆಯಿಂದ ಮೇನ್ ಇಂದ ನಮಗೆ ಇದುವರೆಗೆ ಆತರ ಯಾವುದೇ ದೂರುಗಳು ಬಂದಿಲ್ಲ ಸರ್. ನೀವು 14 ಟ್ರೇಸ್ ನ ತಗೊಂಡಿದ್ದೀರಿ. ಹಾಗಾಗಿ ಇದರಲ್ಲಿ ನಮಗೆ ಸುಮಾರು ನಮ್ಮ ಮಷೀನ್ ನಲ್ಲಿ ಒಂದು ಟ್ರೇಗೆ 5 ಕಿಲೋಗ್ರಾಮ್ ಕೆಪಾಸಿಟಿ ಅಂತ ಹೇಳ್ತೀವಿ. ಇದು 14 ಲೀಟರ್ ಮಷೀನ್. ಅದಕ್ಕೆ ತಕ್ಕಂತೆ ನಮಗೆ ವಸ್ತುಗಳನ್ನ ಒಣಗಿಸಬಹುದು. ತರಕಾರಿ, ಹಣ್ಣು, ಮೀನು, ಮಾಂಸ, ಮೆಣಸಿನಕಾಯಿ, ಕೊತ್ತಂಬರಿ, ಜಾಕಾಯಿ, ನಮ್ಮ ಮಷೀನ್ ಐಟಮ್ಸ್ ನ ನಮ್ಮ ಮಷೀನ್ ನಲ್ಲಿ ಒಣಗಿಸಬಹುದು. ಹಾಗಾಗಿ ಸರ್, ನಿಮಗೆ ನಮ್ಮ ಮಷೀನ್ ಬಗ್ಗೆ ಬೇರೆ ಏನಾದ್ರೂ ಹೇಳೋದಿದೆಯಾ ಅಥವಾ ಏನಾದ್ರೂ? ಪತ್ರಿ ಹೆಚ್ಚಾಗಿ ಸಿಗುತ್ತೆ. ಆ ಟೈಮ್ ನಲ್ಲಿ ಒಣಗಿಸೋಕೆ ಈ ತರಹದ ಒಂದು ಸಿಸ್ಟಮ್ ಯಾವಾಗಲೂ ಹೆಲ್ಪ್ಫುಲ್ ಅಲ್ವಾ? ಅಂದ್ರೆ ಮಳೆಗಾಲದಲ್ಲಿ ಬಿಸಿಲು ಇಲ್ಲದೆ ಇರುವಾಗ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಮನೆಗೆ ಡ್ರೈಯರ್ ಅನ್ನೋದು ತುಂಬಾ ಅಗತ್ಯವಾದ ಒಂದು ವಸ್ತುವೇ ಆಗಿದೆ. ಅಂದ್ರೆ ಸರ್, ನೀವು ಇದೇ ತರ ಮಾಂಸ ಒಣಗಿಸಿ ನೋಡಿರ? ಮತ್ತೆ ತೆಂಗಿನಕಾಯಿ ಅಥವಾ ತರದ ಏನಾದ್ರೂ ಒಣಗಿಸಿದ್ರ? ತೆಂಗಿನಕಾಯಿ ಒಣಗಿಸೋಕೆ ತುಂಬಾ ಟೈಮ್. ತೆಂಗಿನಕಾಯಿಯಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಒಣಗೋಕೆ ಟೈಮ್ ಬೇಕಾಗುತ್ತೆ. ತೆಂಗಿನಕಾಯಿ ವಿಚಾರಕ್ಕೆ ಬಂದ್ರೆ ನಮ್ಮ ಮಷೀನ್ ನಲ್ಲಿ ಅದನ್ನ ಒಣಗಿಸೋಕೆ 24 ಟೈಮ್ ಬೇಕು. ತೆಂಗಿನಕಾಯಿ ಒಣಗಿಸೋಕೆ ನಮಗೆ ತುಂಬಾ ಬೇಗ ಒಣಗಿಸೋ ಹೈ ಟೆಂಪರೇಚರ್ ಮಷೀನ್ಸ್ 12 ಅವರ್ಸ್ ನಲ್ಲಿ ಒಣಗಿಸಬಹುದು. ಆದ್ರೆ ನಮ್ಮ ಈ ಮಷೀನ್ ಔಟರ್ ಬಾಡಿ ಬರೋದು ಹೈಲಮ್ ಶೀಟ್ ನಿಂದ. ಅದರಲ್ಲಿ ನಮಗೆ
ಒಂದು ಕಬ್ಬಿಣ ಅಥವಾ ಫುಲ್ ಸ್ಟೇನ್ಲೆಸ್ ಸ್ಟೀಲ್ ನಲ್ಲಿ ಬರುತ್ತೆ. ಹಾಗೆಲ್ಲ ಬರುತ್ತೆ. ಅದರಲ್ಲಿ 120 ರಿಂದ 150 ಡಿಗ್ರಿ ವರೆಗೂ ಟೆಂಪರೇಚರ್ ಇಡಬಹುದು. ಆದ್ರೆ ಈ ಮಷೀನ್ ನಲ್ಲಿ 30 ರಿಂದ 70 ಡಿಗ್ರಿ ವರೆಗೆ ಮಾತ್ರ ಟೆಂಪರೇಚರ್ ಇಡೋಕೆ ಸಾಧ್ಯ. ಇದ್ರಲ್ಲಿ ನಾವು ನಾರ್ಮಲ್ ಆಗಿ ಎಲ್ಲವನ್ನು ಒಣಗಿಸಬಹುದು. ಅಂದಾಗೆ ಸರ್ ನೀವು ಇಲ್ಲಿ ಕೃಷಿ ಚಟುವಟಿಕೆಗಳನ್ನ ಶುರು ಮಾಡಿ ತುಂಬಾ ವರ್ಷಗಳಾಯ್ತಲ್ವಾ? ಹೌದು, ನೀವು ಸರಿಯಾಗಿ ಹೇಳಿದ್ರಿ. ಇದು ಓನಿಂಗ್ ಪ್ರಾಪರ್ಟಿ. ತುಂಬಾ ದಿನ ಇಲ್ಲಿ ನಾಳೆ ಆಯ್ತಲ್ವಾ? ಹೌದೌದು ಸರ್. ಇಲ್ಲಿ ಮುಖ್ಯವಾಗಿ ಏನೇನು ಬೆಳೆಗಳನ್ನ ಬೆಳಿತೀರಾ? ಜಾಯಿಕಾಯಿನೇ ಇಲ್ಲಿ ಮೇನ್. ಹೌದು, ಅದು ಜಾಯಿಕಾಯಿ ಇದೆ, ತೆಂಗು ಇದೆ, ತೆಂಗು, ರಬ್ಬರ್, ಆಮೇಲೆ ಹುರುಳಿ, ಈ ಈ ತರಹದ ತುಂಬಾ items ಐಟಮ್ಸ್ ಇದೆ ಅಲ್ವಾ ಸರ್? ಇಲ್ಲಿ ಇವನ್ನೆಲ್ಲ ಕೃಷಿ ಮಾಡ್ತಾರೆ. ಅಂದ್ರೆ ಈಗ ನಿಮ್ಮ ಹತ್ರ ಜಾಯಿಕಾಯಿ, ಜಾಪತ್ರೆ ಅಥವಾ ತೆಂಗಿನಕಾಯಿ ಅಂದ್ರೆ ತುಂಬಾ ತೆಂಗಿನ ಮರಗಳಿರೋರು ನೀವಾಗಿದ್ರೆ ಮಳೆಗಾಲದಲ್ಲಿ ಇವುಗಳನ್ನೆಲ್ಲ ಒಣಗಿಸೋದು ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ಆವಾಗ ನೀವು ನಮ್ಮ ಡ್ರೈಯರ್ ಬಳಸಿ ಈ ತರದ ಐಟಮ್ಸ್ ನ ಒಣಗಿಸಬಹುದು ಅನ್ನೋದೇ ಇದರ ವಿಶೇಷ. ಈಗ ನಮ್ಮ ಹತ್ರ ಇರೋದು 14 ಟ್ರೈನ್ ಡ್ರೈಯರ್. ನಮ್ಮ ಕಂಪನಿ 3 ಟ್ರೈನ್ ಇಂದ ಡ್ರೈಯರ್ ಗಳನ್ನ ತಯಾರಿಸುತ್ತೆ. ಅದು ಕೂಡ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಅವರಿಗೆ ಎಷ್ಟು ಟ್ರೈನ್ ಡ್ರೈಯರ್ ಬೇಕು ಅಷ್ಟು, ಎಷ್ಟು ಕಿಲೋ ಪ್ರಾಡಕ್ಟ್ ಒಣಗಿಸಬೇಕು ಅದರ ಮೇಲೆ ಡಿಪೆಂಡ್ ಆಗಿ ಮಾಡ್ತೀವಿ. ಕಸ್ಟಮರ್ಗೆ ಯಾವ ಪ್ರಾಡಕ್ಟ್ ಬೇಕೋ ಅವರ ಅಗತ್ಯಕ್ಕೆ ತಕ್ಕಂತೆ ನಾವು ಒಂದು ಟ್ರೈನು ಮಾಡ್ತೀವಿ. ನಿಮ್ಗೆ ಇದೇ ತರಹದ ಡ್ರೈವ್ಸ್ ಏನಾದ್ರು ಬೇಕಿದ್ರೆ ನೀವು ಖಂಡಿತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಕಾಂಟ್ಯಾಕ್ಟ್ ಮಾಡೋ ನಂಬರ್ನ ನಾನು ವಿಡಿಯೋದಲ್ಲೇ ಕೊಡ್ತೀನಿ. ಈಗ ನಾನು ನಿಮಗೆ ಮಿಷಿನ್ ನ ಡೀಟೇಲ್ ಆಗಿ ತೋರಿಸಿಕೊಡ್ತೀನಿ. ಇದೇ ನಮ್ಮ ಮಿಷಿನ್ ಬರೋದು. ನೀವು ಇಲ್ಲಿ ನೋಡಬಹುದು. ಇಲ್ಲಿ 2 ಮೀಟರ್ ಪ್ಯಾನಲ್ ಕಾಣ್ತಿದೆಯಲ್ಲ, ಅಂದ್ರೆ ನಾವು ಇದನ್ನ ಸಪರೇಟ್ ಆಗಿ ಆಪರೇಟ್ ಮಾಡಬಹುದು ಅಂತ. ಪ್ರತಿಯೊಂದು ಸೈಡ್ ಸಪರೇಟ್ ಆಗಿ, ಅಂದ್ರೆ ಈಗ 7 ಟ್ರೇಸ್ ನ ಅಟ್ಯಾಚ್ ಮಾಡಿದಾಗ ಈಗ ಸರ್ ಒಂದು ಸಲಕ್ಕೆ ಬರೀ 7 ಟ್ರೇಸ್ ಮಾತ್ರ ಒಣಗಿಸಕ್ಕೆ ಇಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಸೈಡ್ ಮಾತ್ರ ಒಣಗಿಸಕ್ಕೆ ಇಟ್ಟಿದ್ದಾರೆ. ಒಂದು ವೇಳೆ ನಿಮ್ಮ ಹತ್ರ ಒಂದು ಸೈಡ್ಗೆ ಆಗುವಷ್ಟು ಐಟಮ್ಸ್ ಮಾತ್ರ ಇದ್ರೆ ನೀವು ಒಂದು ಸೈಡ್ ಮಾತ್ರ ಒಣಗಿಸಬಹುದು ಅನ್ನೋದು ಇದರ ವಿಶೇಷ. ನೀವು ಇಲ್ಲಿ ನೋಡಬಹುದು. ಈ ಟ್ರೇಸ್ ಎಲ್ಲವನ್ನು ನಾವು 304 ಫುಡ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಿದೀವಿ. ಅದಕ್ಕಾಗಿ ನಾವು ಯಾವುದೇ ಫುಡ್ ನ ಒಣಗಿಸಿದ್ರು ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಒಣಗಿಸಿ ತೆಗಿಬಹುದು. ನಮ್ಮ ಈ ಸ್ಟೇನ್ಲೆಸ್ ಸ್ಟೀಲ್ ನಲ್ಲಿ ಅದಕ್ಕಾಗಿ ನಮ್ಗೆ ತುಕ್ಕು ಹಿಡಿಯೋ ಸಮಸ್ಯೆ ಇರಲ್ಲ. ಒಳ್ಳೆ ಕ್ವಾಲಿಟಿಯಲ್ಲಿ ಎಲ್ಲ ಐಟಮ್ಸ್ ನ ಒಣಗಿಸಬಹುದು. ನಿಮ್ಗೆ ಇದೇ ತರ ಜಾಕಾಯಿ, ಜಾಪತ್ರೆ ತರಹದ ಐಟಮ್ಸ್ ನ ಒಣಗಿಸೋದಕ್ಕೆ ನಮ್ಮ ಡ್ರೈಯರ್ ಬಗ್ಗೆ ನೋಡ್ತಾ ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅನ್ನೋದೇ ವಿಷಯ. ಸರ್ ಹಾಗಾದ್ರೆ ನಮ್ಮ ಮಷೀನ್ ಅಲ್ಲಿ ಪವರ್ ಕನ್ಸಂಪ್ಷನ್ ಎಷ್ಟಾಗುತ್ತೆ, ಎಲೆಕ್ಟ್ರಿಸಿಟಿ ಎಲ್ಲ? ಎಲೆಕ್ಟ್ರಿಸಿಟಿಗೆ ಸೋಲಾರ್ ಇಟ್ಟಿರೋದ್ರಿಂದ ನನಗೆ ಅಷ್ಟಾಗಿ ದೊಡ್ಡ ಬಿಲ್ ಏನು ಬರ್ತಾ ಇಲ್ಲ. ಅಂದ್ರೆ ಅಷ್ಟೇನು ಬರ್ತಾ ಇಲ್ಲ ಅಲ್ವಾ? ಹೋಗ್ತಿದೆ ಏನು. ಸೊ ನೀವು ಇದೇ ರೀತಿ ಮನೆ ಬಳಕೆಗಾಗಿ ನಮ್ಮ ಡ್ರೈಯರ್ ನೋಡ್ತಾ ಇದ್ರೆ ನಮ್ಮ ಕಂಪನಿ 3 ಟ್ರೇಸ್ ಇಂದ 15 kg ಕೆಪಾಸಿಟಿ ವರೆಗಿನ ಸಣ್ಣ ಮಷಿನ್ಸ್ ಇಂದ ಹಿಡಿದು ದೊಡ್ಡ ಮಷಿನ್ಸ್ ವರೆಗೂ ತಯಾರಿಸುತ್ತೆ. ಸೊ ಅದ್ರಲ್ಲಿ ನಿಮ್ಗೆ ತುಂಬಾ ಕಡಿಮೆ ಕರೆಂಟ್ ಖರ್ಚಾಗುತ್ತೆ. ನಮ್ಮ 550 ವ್ಯಾಟ್ಸ್ ನ 3 ಟ್ರೇ ಮಷಿನ್ಗೆಲ್ಲ ತುಂಬಾ ಕಡಿಮೆ ಕರೆಂಟ್ ಸಾಕು. ಅಷ್ಟು ಕಡಿಮೆ ಕರೆಂಟ್ ನಲ್ಲೇ ನಾವು ನಮ್ಮ ಈ ಫುಡ್ ಐಟಮ್ಸ್ ನೆಲ್ಲ ಒಣಗಿಸಿಕೊಳ್ಬಹುದು. ಮಳೆಗಾಲದಲ್ಲಿ ಜಾಪತ್ರೆ ಒಣಗಿಸೋಕೆ ಆಗದೆ ತುಂಬಾ ಜನ ಕಷ್ಟ ಪಡ್ತಾರೆ. ಅದಕ್ಕೆ ನೀವು ನಮ್ಮ ಡ್ರೈಯರ್ ನೋಡ್ತಾ ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಾ ತರಹದ ಡ್ರೈಯರ್ಸ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸೊ ಸರ್ ಇನ್ನು ಹೆಚ್ಚಿಗೆ ಹೇಳೋದು ಏನು ಇಲ್ಲ ಅನ್ಸುತ್ತೆ. ಇವಿಷ್ಟು ನಮ್ಮ ಇವತ್ತಿನ ವಿಡಿಯೋದ ಮಾಹಿತಿ. ಸೊ ನಿಮಗೆ ಡ್ರೈಯರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗಾದ್ರೆ ಈ ವಿಡಿಯೋ ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಬೈ.